ನಾನು ನಮ್ಮ ಮಮ್ಮಿ ಚಿತ್ರದುರ್ಗಕ್ಕೆ ಹೊರಟಿದೀವಿ. ಮತ್ತೆಗೆ ಬಾಗಿನ ಕೊಡ್ಬೇಕು. ಅವರಿಗೆ ನಾವು ಬಾಗಿನ ಕೊಡಕ್ ಬಂದಿರೋದು. ಮತ್ತು ನನಗೊಬ್ಬ ಅಣ್ಣ ಸಿಕ್ಕಿದ್ದಾನೆ. ಫ್ರೈಡ್ ರೈಸ್ ಚೆನ್ನಾಗಿರುತ್ತೆ ಅದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ಸೊ ಇವತ್ತು ನಾನು ನಮ್ಮ ಮಮ್ಮಿ ಚಿತ್ರದುರ್ಗಕ್ಕೆ ಹೊರಟಿದೀವಿ. ಸೊ ನಮ್ಮ ಕೂಲ್ ಅವಸ್ಥೆ ನೋಡಿ ಹಿಂಗಾಗಿದೆ. ಸೊ ಏನಕ್ಕೆ ಹೋಗ್ತಿದೀವಿ ಅಂದ್ರೆ ಸೊ ನಮ್ಮ ಅತ್ತೆಗೆ ಬಾಗಿನ ಕೊಡಬೇಕು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಬಾಗಿನ ಎಲ್ಲ ರೆಡಿ ಆಗಿದೆ. ಸೊ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಸೊ ಇಲ್ಲಿ ತಗೊಂಡು ಹೋಗ್ತೀನಿ. ಸೊ ಅಲ್ಲಿ ತೋರಿಸ್ತೀನಿ ಹೇಗೆ ಅಂತ, ನಮ್ಮ ಅತ್ತೆಗೆ ಬಾಗಿನ ಕೊಡ್ತೀನಿ ಅಂತ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡ್ತೀವಿ. ನಮ್ಮ ಅತ್ತೆ ಮನೆಗೆ ಹೋದ್ಮೇಲೆ ಹೆಂಗೆ ಬಾಗಿನ ಕೊಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ಫುಲ್ ನೋಡಿ. ಕೋಟೆ ಹತ್ರನೇ ನಮ್ಮ ಅತ್ತೆ ಮನೆ ಇರೋದು. ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಗಣೇಶನ ಕೂರಿಸ್ತೀವಿ, ದುಡ್ಡು ಕೊಡಿ ಅಂತ ಬಂದಿದ್ರು. ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಹೊರಟ್ವಿ. ಈ ವ್ಲಾಗಲ್ಲಿ ತುಂಬ ಸಲ ಸೋ ವರ್ಡ್ ಯೂಸ್ ಮಾಡಿದ್ದೀನಿ. ಎಡಿಟ್ ಮಾಡಬೇಕಾದ್ರೆ ಗೊತ್ತಾಯಿತು ನನಗೆ. ಅದೊಂಥರ ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ದುರ್ಗಕ್ಕೆ ಬಂದು ಒಂದು 10 ನಿಮಿಷ ಆಯಿತು. ಸೊ ಅತ್ತೆಗೆ ಇವರಿಗೆ ನಾವು ಬಾಗಿನ ಕೊಡಕ್ಕೆ ಬಂದಿರೋದು. ಸೊ ಇವರು ನಮ್ಮ ಅಪ್ಪಾಜಿಯ ಅಕ್ಕ, ಸಾರಿ ತಂಗಿ. ಚಾರ್ಜರಾ ಅದು ಬರಲ್ಲ. ಸೊ ಫಿಶ್ ಟ್ಯಾಂಕ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇವರು ನಮ್ಮ ಮಾಮ ಅವರ ಹೆಂಡತಿ, ನಮಗೆ ಅಕ್ಕ ಆಗಬೇಕು. ಸೊ ಇದು ಅವ್ರದ್ದು ದೇವಸ್ಥಾನ. ಇವರೇ ಪೂಜೆ ಮಾಡೋದು ಇಲ್ಲಿ. ಇದೇ ದೇವಸ್ಥಾನ. ಇವರೇ ನಮ್ಮ ಮಾಮ. ಹೇಳ್ಬೇಕು. ಸೋಯಾ ಕೆಳಗಿಟ್ಟು ಹಿಂಗಚ್ಚಮ್ಮ. ಎರಡು ಕೈ ಅರಶಿನ ಇವ್ರ ಮನೇಲಿ ಅನಿಮಲ್ ಲವರ್ಸ್ ತುಂಬ ಇದ್ದಾರೆ. ಸೊ ಅದಕ್ಕೆ ಬೆಕ್ಕು, ನಾಯಿ ಮತ್ತು ಲವ್ ಬರ್ಡ್ಸ್, ಫಿಶ್ ಎಲ್ಲ ಸಾಕ್ಬಿಟ್ಟಿದ್ದಾರೆ. ಸೊ ನಾಯಿ ತೋರಿಸೋಣ ಅಂತ ಅಂದ್ಕೊಂಡೆ. ಅದ್ರ ಹೆಸರು ಸೋನು ಅಂತ.
ಅದು ಮರಿ ಆಗ್ಬಿಟ್ಟಿತ್ತು. ನನಗೂ ಹೋಗೋಕ್ಕೆ ಭಯ ಆಗ್ತಿತ್ತು. ಸೊ ಅದಕ್ಕೆ ತೋರಿಸ್ಲಿಲ್ಲ ಅದನ್ನು. ನಾನು ಹಾಗೆ ರಾ ಹಾಕೋಣ ಅಂತ ಅಂದ್ಕೊಂಡೆ ವೀಡಿಯೋನ. ಟಿ ವಿ ಹಾಕಿದ್ರಲ್ವ, ಸೊ ಕಾಪಿ ರೈಟ್ಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ನಾನು ಮ್ಯೂಟ್ ಮಾಡಿದ್ದೀನಿ. ಜಾಸ್ತಿ ಬ್ಲಾಗ್ ಮಾಡಲಿಲ್ಲ ನಾನು. ಸೊ ಊಟ ಮಾಡಿ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಹೊರಟ್ವಿ ನಾವು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ಊರಿಂದ ಬಂದು ತುಂಬ ಸುಸ್ತಾಗಿತ್ತು, ಹಾಗೆ ರೆಸ್ಟ್ ಮಾಡಿದೆ. ಸೊ ಇವಳೇ ಪ್ರೀತಿ ಅಂತ ನನ್ನ ಫ್ರೆಂಡು, ಇವಳೇ ಅವತ್ತು ಕೈ ಕೊಟ್ಟಿದ್ದು. ಸೊ ಇವತ್ತು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಏನೋ ಕೆಲಸ ಇದೆ ಸ್ವಲ್ಪ, ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ಗಾಯ್ಸ್, ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಈ ದೇವಸ್ಥಾನಕ್ಕೆ ಬರಬೇಕು ಅಂತ. ಸೊ ಇದು ಆಂಜನೇಯ ದೇವಸ್ಥಾನ. ಇಲ್ಲೇ ಓಡಾಡ್ತಿದ್ವಿ, ಇಲ್ಲೇ ಯಾವಾಗಲೂ ಓಡಾಡೋದು ನಾವು. ಬಟ್ ಬರಬೇಕು ಅಂದ್ಕೊಂತಿದ್ದೆ, ಬರೋಕ್ಕಾಗ್ತಿರ್ಲಿಲ್ಲ. ಸೊ ಇವತ್ತು ಏನಾದರೂ ಆಗಲಿ ಅಂತ ಹೋಗೋಣ ಅಂತ ಬಂದಿದ್ದೀವಿ. ಸೊ ಇವಳಿಗೆ ಯೂಟ್ಯೂಬಲ್ಲಿ ಬರೋದು ಸ್ವಲ್ಪನೂ ಇಷ್ಟ ಇಲ್ಲ. ಬಟ್ ನಾನು ಬಿಡ್ತಾ ಇಲ್ಲ. ಏನಾಗಲ್ಲ, ಏನಾಗುತ್ತೆ, ಯಾರು ನೋಡ್ತಾರೆ. ಇವಳು ನಮ್ಮ ಫ್ರೆಂಡು, ಅವರು ನನ್ನ ಫ್ರೆಂಡು. ಏನ್ರಿ, ಇವತ್ತು ನನಗೊಬ್ಬ ಅಣ್ಣ ಸಿಕ್ಕಿದ್ದಾನೆ. ಅವನಿಗೆ ಇವತ್ತು ರಾಖಿ ಕಟ್ಟಿದ್ದೀನಿ. ನನಗೆ 500 ರೂಪಾಯಿ ದುಡ್ಡೇ ಬೇಕು. ಇಲ್ಲ, ಅವನು ಏನು ಕೊಟ್ಟರು ನಡೆಯುತ್ತೆ. How is your feelings, Chetan? ಅಲ್ಬಿಡತ್ತಿತ್ತು. ತಗ್ಲಾಕ್ಬಿಟ್ಟಲ್ಲವ. ನಮ್ಮ ತಮ್ಮಗೆ ಹೇಳ್ಕೊಂತೀವಿ, ಲೋನ್ ಮಾಡಿ ಹಾಕಪ್ಪ. ಸೇತು ಅಣ್ಣ ನನಗೆ ಮೇಲೆ. ಸೊ ಗಾಯ್ಸ್, ರಾಖಿ ಕೊಟ್ಟಿದ್ದಕ್ಕೆ ಅವನು 500 ರೂಪಾಯಿ ಕೊಟ್ಟ. ಸೊ ಇದೇ ತೋರಿಸ್ತೀನಿ ನಿಮಗೆ. ನನಗೆ ಯಾಕೋ ಗಿಲ್ಟ್ ಫೀಲ್ ಆಗ್ತಾ ಇತ್ತು. ಸೊ ಅದಕ್ಕೆ 300 ರೂಪಾಯಿ ಫೋನ್ಪೇ ಮಾಡಿಬಿಡ್ತೀನಿ ಅಂತ ಅಂದ. ಅವರು ಬೇಡ ಅಂತ ಅಂದ, ಬಟ್ ನನಗೆ ಆಗ್ತಿಲ್ಲ, ಫೋನ್ಪೇ ಮಾಡಿಬಿಡ್ತೀನಿ. ನೋಡಿ ಕೆಲಸ ಮಾಡ್ತಿದ್ದೆ. ಲೆಟ್ಸ್ ಗೋ. ನಮ್ಮ ಪ್ರೀತಿ ಒಬ್ಬಳೇ ಬರಲ್ಲ ಎಲ್ಲಿಗೂ, ಒಬ್ಬಳೇ ಹೋಗೋದು ಇಲ್ಲ. ಸೊ ಅವಳ ಜೊತೆ ಇರಲೇಬೇಕು. ಸೊ ಇವಳನ್ನ ಎಂತ ಅವಳಿಗೆ ಎಲ್ಲಿಗೆ ಹೋಗ್ತಾಳೋ ಅಲ್ಲಿಗೆ ಕಳಿಸ್ಬಿಟ್ಟು ನಾನು ಮನೆಗೆ ಹೋಗ್ತೀನಿ. ಸೊ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಬೇರೆ ಹೊಟ್ಟೆ ಸಿಕ್ಕಾಬಿಟ್ಟೆ ಹಸಿವಾಗ್ತಿದೆ, ಸುಸ್ತು ಕೂಡ ಆಗ್ತಿದೆ. ಸೊ ನೋಡೋಣ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಹೊಟ್ಟೆ ಹಸಿವಾಗ್ತಿದೆ ಅಂತ ಹೇಳಿದ್ನಲ್ವಾ, ನನ್ನ ಟಿವಿನೂ ಸಿಕ್ಕಿದ್ದು. ಸೊ ಅವ್ರ ಜೊತೆ ಇಲ್ಲಿ ತಿನ್ನೋದಕ್ಕೆ ಅಂತ ಬಂದಿದ್ದೀನಿ. ಸೊ ಇಲ್ಲಿ ಫ್ರೈಡ್ ರೈಸ್ ಚೆನ್ನಾಗಿರುತ್ತೆ, ಅದೊಂದೇ ಚೆನ್ನಾಗಿರೋದು. ಸೊ ಅದನ್ನೇ ತಿನ್ನೋದು ಬಂದಿದ್ದೀನಿ. ತಿನ್ಕೊಂಡು ಮನೆಗೆ ಹೋಗೋದು ಅಂದರೆ ಟಿವಿ ನನ್ನ ಬ್ಲ್ಯಾಕ್ ನೋಡ್ತಿದ್ದ. ಸೊ ನನ್ನ ಬ್ಲಾಗ್ಸ್ ನನ್ನ ಫ್ರೆಂಡ್ಸ್ ಎಲ್ಲರೂ ನೋಡ್ತಾರೆ. ಗೋಬಿ ರೈಸ್ ಬಂತು, ಅಲ್ಲಿ ಫ್ರೈಡ್ ರೈಸ್ ತಿಂತಾ ಇದ್ದಾಳೆ. ಸೊ ಇದಂತೂ ಮಸ್ತ್ ಇರುತ್ತೆ. ಸೊ ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಟಿವಿ ಬಾಯ್ ಟೈಮ್ ಬಾಯ್. ಸೊ ನಾನು ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಹೇ ಗಾಯ್ಸ್, ನಾನು ಇವಾಗ ಮನೆಗೆ ಬಂದೆ. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಬಾಯ್ ಮೋಕ್ಷಿ. ಸೊ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.